అంటుంది. ఏం ఆశ్చర్య ఇది? దీంట్లో ఏముందప్ప ఆశ్చర్యము? ఆయపదర చెప్పిండలేదేం కాదు. ఏం చెప్పిండారు తాత అంటుంది. వచ్చి ರಾಗಿ ಮಾನುಲು ತೇರು ಲೇಕ ತಿರುಣಾಲೋನು. ತೇರು ಹೇಳಿದೇನೆ ಜನ ಸೇರ್ತಾರೆ. ಅದು ಯಾವ ಜಾತ್ರಾ ವಿಶೇಷನೂ ಅಲ್ಲ, ಸಂದರ್ಭಗಳೇ ಇಲ್ಲ, ಅಲ್ಲಿ ಹಬ್ಬ ಹರಿದಿನಗಳಲ್ಲ. ಆದರೂ ಕೂಡ ಆ ವಿದ್ಯಮಾನ ನಡೆದಿಕ್ಕೆ ಜಗತ್ತಿನ ಮೂಲೆ ಮೂಲೆಗಳಿಂದ, ದೇಶದ ಮೂಲೆ ಮೂಲೆಗಳಿಂದ ಜನ ಬಂದು ಅದನ್ನು ವಿಚಿತ್ರ ವಿಸ್ಮಯವನ್ನು ನೋಡ್ಕೊಂಡು ಹೋದ್ರು. ಅದು ಕಾಲಜ್ಞಾನ. ಇದು ಎಲೆಯ ತಳಭಾಗ, ಇದು ಮೇಲ್ಭಾಗ. ಅಪ್ಪರ್ ಲೇಯರ್ ಅಲ್ಲಿ ಹೊಗೆ ಬರಕ್ ಸ್ಟಾರ್ಟ್ ಆಗಿತ್ತು. ಇದೇ ತರ ಹೋಗ್ತಾ ಇದ್ದನ್ನು ನೋಡಿದಾಗ ಆಕಾಶದಲ್ಲಿ ತಿರುಪತಿ ವೆಂಕಟರಮಣ ಸ್ವಾಮಿಯ ಹಣೆಯನ್ನ ನೋಡಿದಂಗಿತ್ತು. ದೇವಸ್ಥಾನದ ಆವರಣದಲ್ಲಿ ಜನ ಜಾಮ್ ಮಾಡ್ಬಿಡೋದು. ಮರಳು ಚೆಲ್ಲಿದ್ರೆ ಕೆಳಕ್ ಬೀಳ್ತಿರ್ಲಿಲ್ಲ, ಎಲ್ಲ ಅಲ್ಲೇ ಇರೋದು. ಅಷ್ಟು ಜಾಮ್ ಆಗಿರೋರು ಜನ. ಸುಮಾರು 2000ನೇ ಇಸ್ವಿಯಲ್ಲಿ 2001ನೇ ಇಸ್ವಿನಲ್ಲಿ ಇದೇ ಕೈವಾರದ ಕ್ಷೇತ್ರದಲ್ಲಿ, ಕೈವಾರದ ಏನು ನಾರಾಯಣ ತಾತಯ್ಯನವರ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಬರಬೇಕಾದ್ರೆ ಗೇಟ್ ಒಳಗಡೆಗೆ ಎಂಟರ್ ಆಗ್ತಿದ್ದಂಗೆ ಬಲಭಾಗದಲ್ಲಿ, ಒಳಗಡೆಗೆ ಎಂಟರ್ ಆಗುವಾಗೆ ಬಲಭಾಗದಲ್ಲಿ ಬೃಹತ್ತಾದ ಒಂದು ಅರಳಿ ಮರ ಇದೆ. ಆ ಅರಳಿ ಮರದಲ್ಲಿ 2001ರ ಸಮಯದಲ್ಲಿ ಅರಳಿ ಮರದ ಮೇಲೆ ತುದಿಯಲ್ಲಿ ಎಲೆಯ ಅಪ್ಪರ್ ಲೇಯರ್ ಅಲ್ಲಿ ಎಲೆಗಳು ಹೀಗಿರುತ್ತೆ. ಇದು ಎಲೆಯ ತಳಭಾಗ, ಇದು ಮೇಲ್ಭಾಗ. ಅಪ್ಪರ್ ಲೇಯರ್ ಅಲ್ಲಿ ಹೊಗೆ ಬರಕ್ ಸ್ಟಾರ್ಟ್ ಆಗಿತ್ತು. ಸಂಜೆ ಸೂರ್ಯ ಮುಳುಗೋದಕ್ಕೆ ಮುಂಚೆ ಒಂದು 4ರಿಂದ 5 ನಿಮಿಷ, ಆಮೇಲೆ ಕತ್ಲಾದ್ರೆ ಕಾಣಲ್ಲ, ಹೊಗೆ ಬರೋದು ಕಾಣಲ್ಲ. ಯಾಕಂದ್ರೆ ವೈಟ್ ಹೊಗೆ ಹೋಗೋದು ಕಾಣ್ಬೇಕಲ್ವ, ಅದೇನಿದ್ರು ಬೆಳಕಿದ್ದಾಗೆ ಕಾಣೋದು. ಸೂರ್ಯ ಮುಳುಗೋದಕ್ಕೆ ಮುಂಚೆ, ಮುಳುಗೋ ಅಷ್ಟೊತ್ತಿಗೆ 4 ನಿಮಿಷಗಳ ಕಾಲಾವಧಿಯಲ್ಲಿ ಬೃಹತ್ತಾದ ಹೊಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗಿತ್ತು. 1 ತಿಂಗಳು ಕಾಲ ನಿರಂತರವಾಗಿ ನಡೀತದು. ನಾನೊಬ್ಬ ಅಲ್ಲ, ದೇಶ ವಿದೇಶಗಳಿಂದ ಬಂದು ನೋಡ್ಕೊಂಡು ಹೋಗ್ಬಿಟ್ರು. ಅದನ್ನ ದೇಶ ವಿದೇಶಗಳಿಂದ ಬಂದು ನೋಡ್ಕೊಂಡು ಹೋಗ್ಬಿಟ್ರು. ಹೆಂಗೆ ಅಂತಂದ್ರೆ, ಮರದ ಮೇಲ್ಭಾಗದ ಅರಳಿ ಎಲೆಯ ಅಪ್ಪರ್ ಲೇಯರ್ ಅಲ್ಲಿ ದಟ್ಟನೆಯ ಮನೆ ಒಳಗಡೆ ಸರ್ಬೋ ನೀಲಗಿರಿ ಸೊಪ್ಪು ಇಟ್ಬಿಟ್ಟು ಉರಿ ಹಾಕಿದಾಗ ಬಿಳಿಯ ಹೊಗೆ ಹೇಗೆ ದಟ್ಟವಾಗಿ ಹೋಗ್ತಿರ್ತದೋ, ಒಂದು ಹೊಗೆ ಆ ತರ ಹೋಗ್ತಾ ಇತ್ತು. ಆ 3-4 ನಿಮಿಷದಲ್ಲಿ ಎವೆ ಇಟ್ಟು ಹಾಗೇ ನೋಡ್ತಾ ಇದ್ರೆ ಪ್ರತಿಯೊಬ್ರು 100% 2 ಸೆಕೆಂಡ್ ಕನ್ಫ್ಯೂಷನ್ ಆದವ್ರಿಗೆ, ಇಂಥ ಕಡೆನೇ ನೋಡ್ರಿ ಅಂತ ತೋರಿಸೋರ್ಗೆ ಎಲ್ರಿಗೂ ಕಾಣಿಸಿ, ಮಿಸ್ ಆಗಿರೋರ್ಗೆ ಎಲ್ಲ ನೋಡಿದ್ದಾರೆ, 100% ಎಲ್ಲ ನೋಡಿದ್ದಾರೆ. ನನಗೂ 2 ಸೆಕೆಂಡ್ ಮಿಸ್ ಆಯ್ತು. ಎಲ್ಲಿ ಅಂತ ಇದ್ದೆ ನಾನು. ಆಮೇಲೆ ಆ ದೇವಸ್ಥಾನದ ಮುಖ್ಯಸ್ಥರು ಬಂದು, ಸರ್ ಅಲ್ಲೇ ನೋಡಿ ಅಂತ ಕೊಡ್ತಾ ಇದೆ. ನೋಡಿದಾಗ ಬೃಹತ್ತಾದ ಒಂದು ದಟ್ಟ ಬಿಳಿಯ ಹೊಗೆಯ ಧೂಮ ಹೋಗ್ತಾ ಇತ್ತು. ಹಾಗೇ ನೋಡ್ತಾ ಇದ್ದೆ. ಈ ಇನ್ನೊಂದು 1-1.5 ನಿಮಿಷ ಟೈಮು ಅಷ್ಟೇನೆ. ಕತ್ಲಾ ಬಿಟ್ರೆ ಅದು ಕಾಣಲ್ಲ, ಹೊಗೆ ಕಾಣಲ್ಲ. ಹಾಗೇ ನೋಡ್ತಿರ್ಬೇಕಾದ್ರೆ ಆ ಹೋಗ್ತಾ ಇದ್ದಿದ್ದು ಹೊಗೆಯ ಪಕ್ಕ ಇನ್ನೊಂದು ಹೊಗೆ, ಇಲ್ಲಿ ಹೋಗ್ತಾ ಇದ್ದಿದ್ದು ಸೆಂಟ್ರು, ಅದರ ಪಕ್ಕದಲ್ಲಿ ಮತ್ತೊಂದು, ಅದಾದ ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು. ಅಟ್ ಎ ಟೈಮ್ 3 ಒಂದೇ ತರ ಹೋಗ್ತಾ ಇದ್ದನ್ನು ನೋಡಿದಾಗ ಆಕಾಶದಲ್ಲಿ ತಿರುಪತಿ ವೆಂಕಟರಮಣ ಸ್ವಾಮಿಯ ಹಣೆಯನ್ನ ನೋಡದಂಗಿತ್ತು, ನಾಮ ಇಟ್ಟಂಗೆ ಹಂಗ ಹೋಗ್ತಾ ಇತ್ತು. ನನಗೆ ಅವರು ಏನ್ ಸರ್ ಇದು ಅಂತಂದ್ರೆ, ಸರ್ ನಮಗೂ ಗೊತ್ತಿಲ್ಲ ಸರ್ ಇದು, ಏನ್ ಆಶ್ಚರ್ಯ, 1 ತಿಂಗಳಿಂದ ನಿರಂತರ ನಡೀತಾ ಇದೆ. ಆಗ ಕೈವಾರದ ದೇವಸ್ಥಾನದ ಟ್ರಸ್ಟಿಗಳು ಅದನ್ನ ನೋಡಕ್ ಬರ್ತಿದ್ದಂತ ಜನಗಳಿಗೆ ಅವ್ರು ತಗೊಂಬಂತ ವೆಹಿಕಲ್ನ ಕೈವಾರದಿಂದ 2 ಕಿಲೋಮೀಟರ್ ದೂರದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ದೇವಸ್ಥಾನಕ್ಕೆ ನಡ್ಕೊಂಡು ಬಂದು ಈ ಘಟನೆ ನೋಡ್ಬೇಕಾಗಿತ್ತು. ದೇವಸ್ಥಾನದ ಆವರಣದಲ್ಲಿ ಜನ ಜಾಮ್ ಮಾಡ್ಬಿಡೋದು. ಮರಳು ಚೆಲ್ಲಿದ್ರೆ ಕೆಳಕ್ ಬೀಳ್ತಿರ್ಲಿಲ್ಲ, ಎಲ್ಲ ಅಲ್ಲೇ ಇರೋದು. ಅಷ್ಟು ಜಾಮ್ ಆಗಿರೋರು ಜನ, ಅಷ್ಟು ಜಾಮ್ ಆಗಿತ್ತು. ಅಂತ ಸಂದರ್ಭದಲ್ಲೇ ನಾನು ಹೋಗಿ ನೋಡಿದ್ದು. ಆ ಕುತೂಹಲ ತಡೆಯಕ್ಕಾಗದೆ ಇದ್ರ ಬಗ್ಗೆ ಏನು ಅಂದ್ರೆ, ನಮಗೂ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಇದ್ದಂಥವ್ರು ಹೇಳಿದ್ರು. ಅವ್ರು ಯಾರೋ ಒಬ್ರು ಬಾಲಕೃಷ್ಣ ಭಾಗವತರ್ ಅಂತಿದ್ದಾರೆ, ಅವ್ರು ಬಂದು ಅವ್ರನ್ನ ಕೇಳ್ಬೇಕು, ಅವ್ರು ಇರ್ಲಿಲ್ಲ ಅವತ್ತು. ಆಮೇಲೆ ಅಲ್ಲಿ ಇದ್ದಂತಹ ಮ್ಯಾನೇಜರ್ ಅವ್ರನ್ನ ಕೇಳಿದಾಗ ಇದ್ರ ಬಗ್ಗೆ ಹೇಳೋರು ಯಾರಿದ್ದಾರೆ ಅಂತಂದಾಗ, ಹಳೆ ತಲೆಮಾರಿನ ಒಬ್ರು 90 ಬಹಳ ಏಜ್ಡ್ ಮನೆಯೊಳಗಿದ್ದಾರೆ, ಅವರು ವಂಶಸ್ಥರು, ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸಿ ನೋಡಿ ಸರ್ ಅಂತಂದ್ಬಿಟ್ಟು ಯಾರನ್ನ ಕಳಿಸ್ಕೊಟ್ರು. ಹೋದೆ, ಅವ್ರ ಹತ್ರ ಹೋಗಿ ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ತಥಾ ಈ ತರ ಅಂತ ಅಂದ್ಬಿಟ್ಟು ಕೇಳಿದೆ, ತೆಲುಗಲ್ಲೇ ಕೇಳಿದೆ. ಇಟ್ಲು ಪಗೋಸ್ತಾ ఉంది కదా, ఏమంటారు మీరు, ఇదేం ఆశ్చర్యం ఇది ಅಂತ ಕೇಳಿದೆ. ಏನ್ ಆಶ್ಚರ್ಯ ಇದು ಅಂತ. దీంట్లో ఏముందప్ప ఆశ్చర్యము? ఆయపదర చెప్పిండలేదేం కాదు. ఏం చెప్పిండారు తాత అంటుంది. పచ్చి రాగి మానులో, ಹಸಿ ಅರಳಿ ಮರದಲ್ಲಿ ಪಚ್ಚಿ ರಾಗಿ ಮಾನುಲು ಪೊಗ ಪುಟ್ಟೇನು, ಹಸಿ ಅರಳಿ ಮರದಲ್ಲಿ ಹೊಗೆ ಹುಟ್ಟುತ್ತೆ. ತೇರು ಲೇಕ ತಿರುಣಾಲೋನು, ತೇರು ಹೇಳಿದೇನೆ ಜನ ಸೇರ್ತಾರೆ ಅಂತ ಲೆಕ್ಕ ಹಾಕೊಳ್ಳಿ. ಅದು ಯಾವ ಜಾತ್ರಾ ವಿಶೇಷನೂ ಅಲ್ಲ, ಯಾವಾಗ ಇದೂ ಇಲ್ಲ, ಅಲ್ಲಿ ವಿಶೇಷ ಸಂದರ್ಭಗಳೇ ಇಲ್ಲ, ಅಲ್ಲಿ ಹಬ್ಬ ಹರಿದಿನಗಳಲ್ಲ.
ಆದರೂ ಕೂಡ ಆ ವಿದ್ಯಮಾನ ನಡೆದಿಕ್ಕೆ ಜಗತ್ತಿನ ಮೂಲೆ ಮೂಲೆಗಳಿಂದ, ದೇಶದ ಮೂಲೆ ಮೂಲೆಗಳಿಂದ ಜನ ಬಂದು ಅದನ್ನ ವಿಚಿತ್ರ ವಿಸ್ಮಯವನ್ನು ನೋಡ್ಕೊಂಡೋದ್ರು. ಅದು ಕಾಲಜ್ಞಾನ, ಅದು ಕಾಲಜ್ಞಾನ. ಅದು ಅವರ ಬರೆದಿರ್ತಕ್ಕಂಥ 44 ವಚನಗಳಲ್ಲಿ ಇವತ್ತು ಪ್ರತಿಯೊಂದು ವಿಜ್ಞಾನಕ್ಕೆ ಹೊರೆ ಹಚ್ಚತಕ್ಕಂಥ ಅಂಶಗಳನ್ನೇ ಬರೆದಿದ್ದಾರೆ. ಹಾಗೇನೆ ವಿಶೇಷವಾಗಿ ನಾನು ಅಧ್ಯಯನ ಮಾಡಿದ್ದು ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಬಗ್ಗೆ. ಅದಾದ ನಂತರ ಪ್ರತಿಯೊಂದು ಕಾಲಜ್ಞಾನವೂ ಒಂದೇ ಹೇಳುತ್ತಾ ಅಂತಕ್ಕಂಥ ಅನುಮಾನವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದು ಕಾಲಜ್ಞಾನವನ್ನು ಕೂಡ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದ್ದು. ಅದರ ಬಗ್ಗೆ ಬಂದಾಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಂಟೆ ಸ್ವಾಮಿಗಳು ಅವರು ಪರಂಪರೆ ಒಳಗೆ ಏನು ಹೇಳ್ಕೊಂಡು ಹೋದ್ರು ಅಂತಕ್ಕಂಥದ್ದನ್ನು ಇಲ್ಲಿದೆ. ಮಂಟೆ ಸ್ವಾಮಿಗಳ ಪರಂಪರೆಯಿಂದ ಕಲಿ ಸಾರಿದ್ದೇನು? ಆರಂಭದಲ್ಲಿ ಕಾಲಜ್ಞಾನದ ಬಗ್ಗೆ ಆಸಕ್ತಿ ನನಗೆ ಮೂಡಿದಾಗ, ನಾನು ಸುಮಾರು 22 ವರ್ಷದ ಯುವಕ, ಈಗ 50 ವರ್ಷಗಳ ಹಿಂದೆ ಕಾಲಜ್ಞಾನದ ಬಗ್ಗೆ ನನಗೆ ಮೂಡಿದ ಆಸಕ್ತಿ ಮೂಡಿಸಿದ ನಮ್ಮ ತಂದೆಯವರ ಒಂದು ಇದರ ಬಗ್ಗೆ, ಏನ್ ಇವ್ರು ಹಿಂಗೆಲ್ಲ ಹೇಳ್ತಾರಲ್ಲ, ಇದು ಸಾಧ್ಯನಾ, ಇದು ನಿಜನಾ ಅಂತಕ್ಕಂಥ ಅನುಮಾನ ಮನೆಯಲ್ಲಿ ಇವತ್ತು 1.5 ಟನ್ನಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಜೋಡಿಸೋದಕ್ಕೆ ನನಗೆ ನಮ್ಮ ತಂದೆಯವರು ಪ್ರೇರಣೆ. ಅದರ ಚಾರ್ಟ್ ಇಲ್ಲಿದೆ, ಇದು ನೋಡಿ, ಇದು 60 ಸಂವತ್ಸರಗಳ ಚಾರ್ಟ್ ಅನ್ನ ಇಲ್ಲಿ ನಾನು ಏನ್ ಹಿಡಿದೀನಿ. ಇದು ನೋಡಿ, ಪ್ರಭಾವದಿಂದ ಅಕ್ಷಯನಾಮ ಸಂವತ್ಸರಕ್ಕೆ ಎಂಡ್ 1ರಿಂದ 60 ಸಂವತ್ಸರಗಳ ಈ ಒಂದು ಪಟ್ಟಿ ಏನಿದೆ, ಇಂಥ 13 ಪಟ್ಟಿಗಳು ಪಾಸ್ ಆದ ನಂತರ, 13 ಪಟ್ಟಿಗಳು ಪಾಸ್ ಅಂದ್ರೆ 60 ಸಂವತ್ಸರಗಳ ಒಂದೊಂದು ಪಟ್ಟಿ, 13 ಪಟ್ಟಿಗಳು ಪಾಸ್ ಆದ ನಂತರ, ಅಂದ್ರೆ 780 ವರ್ಷಗಳು ಕಳೆದ ನಂತರ 12ನೇ ಶತಮಾನದಲ್ಲಿ ಶರಣರ ಕಾಲಜ್ಞಾನ ಬರೆದಂಥದ್ದು, ಶರಣರಿದ್ದಂತ ಸಮಯ 12ನೇ ಶತಮಾನ ಚಿಲ್ಲರೆ. ಅದಕ್ಕೆ 780 ವರ್ಷನ ಕ್ಲಬ್ ಮಾಡಿದ್ರೆ 2000 ವರ್ಷ. 2000 ವರ್ಷ ಆದ್ಮೇಲೆ ಮತ್ತೆ ಇನ್ನೊಂದು ಪಟ್ಟಿ, 13 ಪಟ್ಟಿ ಆದ್ಮೇಲೆ 14ನೇ ಪಟ್ಟಿ ಬಂತಲ್ಲ, ಇದಕ್ಕೆ ಎಷ್ಟು ವರ್ಷ? ಇದಕ್ಕೆ 60 ವರ್ಷ. ಅಂದ್ರೆ 2060ರವರೆಗೂ ಆ ಪಟ್ಟಿನ ನಾವು ಲೆಕ್ಕಕ್ಕೆ ಇಟ್ಕೊಂಡ್ರೆ ಯಾವಾಗ ಏನೇನ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಬರ್ದಿಯಾರೋ ಅದರಲ್ಲಿ ಅದೇ ಹೇಳಿರೋದು. ನಂದನ ಆನಂದಕ ಮಧ್ಯೆ ನೀವು ಉದ್ಭವಿಂತನು, ಕಾಶ್ಮೀರ ದೇಶಮುನ ನಮ್ಮಂಡಯ್ಯ, ವಿಂಧ್ಯ ಪರ್ವತಮುಲ ವಿದ್ಯುಲಯ ನೇರ್ತನು, ನೊಂದಿಕೊಂಡಲುವನ ಸ್ಥಿರಮುಗ ನಿಲ್ತನು ಅಂತ ಬರೆದ್ಬಿಟ್ಟಿದ್ದಾರೆ. ಅವರು ಹೇಳಿದ ರೀತಿಯಲ್ಲೇ ನಡೆಯುತ್ತೆ. ಅದರ ಡೇಟ್ಗಳು ಇದರಲ್ಲಿ ಉಲ್ಲೇಖ ಇದೆ. ಆಮೇಲೆ ನೀವು ಫೋಟೋ ತಕ್ಕೊಂಡು ದಯವಿಟ್ಟು ವೀಕ್ಷಕರಿಗೆ ಅದು ಕಣ್ಣಲ್ಲಿ ನೋಡಿದಾಗ ಅವರಿಗೆ ಸತ್ಯಾಸತ್ಯತೆಯ ಒಂದು ದರ್ಶನ ಖಂಡಿತ ಆಗತ್ತೆ. ಅದು ಅವರ ಬರೆದಿರ್ತಕ್ಕಂಥ 44 ವಚನಗಳಲ್ಲಿ ಇವತ್ತು ಪ್ರತಿಯೊಂದು ವಿಜ್ಞಾನಕ್ಕೆ ಹೊರೆ ಹಚ್ಚತಕ್ಕಂಥ ಅಂಶಗಳನ್ನೇ ಬರೆದಿದ್ದಾರೆ. ಹಾಗೇನೆ ವಿಶೇಷವಾಗಿ ನಾನು ಅಧ್ಯಯನ ಮಾಡಿದ್ದು ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಬಗ್ಗೆ. ಅದಾದ ನಂತರ ಪ್ರತಿಯೊಂದು ಕಾಲಜ್ಞಾನವೂ ಒಂದೇ ಹೇಳುತ್ತಾ ಅಂತಕ್ಕಂಥ ಅನುಮಾನವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ